ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾಸ್ಟರ್ಸ್ ಕಿಚನ್ ಒಳಗೆ ಸ್ವಾಗತ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಕಲ್ಮೇಶ್ವರ ದೇವಸ್ಥಾನ. ಚಂದ ಇದೆ ನೋಡಿ, ಎಷ್ಟು ಚಂದ ಇದೆ. ಇದು ಆ್ಯಕ್ಚುಲಿ ಸೋಮವಾರದ ವ್ಲಾಗ್. ಇದು ಸೋಮವಾರ ದಿನ ಹೋಗಿದ್ವಿ ನಾವು ಕಲ್ಮೇಶ್ವರಕ್ಕೆ. ಇನ್ನು ಸುಮಾರಷ್ಟು ಶೂಟ್ ಮಾಡಬೇಕಿತ್ತು, ಬಟ್ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಳೆಯ ಕಾಲದ ವಸ್ತು ಎಲ್ಲ ಇತ್ತು ಇಲ್ಲಿ. ಈ ಶಿವಲಿಂಗ ಮತ್ತು ಇದು ಸುಮಾರಷ್ಟು ವಸ್ತು ಇತ್ತು, ಬಟ್ ನಾನು ಶೂಟ್ ಮಾಡಿಲ್ಲ. ಇದು ನನ್ನ ಮಗಂದು ಬರ್ಡೇ ಆಗಿತ್ತು, ಮತ್ತು ಜೊತೆಗೆ ನನ್ನ ಅಣ್ಣನ ಮಗಳದು ಕೂಡ ಬರ್ಡೇ ಆಗಿತ್ತು. ಸಣ್ಣ ಸಣ್ಣ ಕ್ಲಿಪ್ಸ್ ಇತ್ತು, ಅದನ್ನೇ ಶೇರ್ ಮಾಡಿದ್ದೀನಿ. ಇದು ನೋಡಿ, ನಾನು ಸಮ್ಮರಲ್ಲಿ ನೆಟ್ಟಿದ್ನಲ್ವ ಗಿಡ, ಖಾಲಿ ಕೋಲ್ ಥರನೇ ಇದೆ, ಆದರೂ ಕೂಡ ಅದಕ್ಕೆ ಹೂವಾಗಿದೆ ನೋಡಿ. ಇದು ಯೆಲ್ಲೋ ಕಲರ್. ನಮ್ಮ ಬ್ಯಾಕ್ ಸೈಡ್ ಒಬ್ಬರ ಮನೆ ಇದೆ, ಅಲ್ಲಿಂದ ತಂದಿರುವಂಥ ಗಿಡ ಇದು. ಸಮ್ಮರಲ್ಲೇ ನೆಟ್ಟಿದ್ದೆ ನಾನು. ಈಗ ನೋಡಿ ಹೂವಾಗಿದೆ, ಇದಕ್ಕೆ ಚೆಂದಾಗಿದೆ. ಮತ್ತು ಸುಮಾರಷ್ಟು ಗಿಡ ಕೂಡ ಚಿಗುರ್ಕೊಂಡಿದೆ. ಯಾವ ಥರ ತೋರಿಸ್ತೀನಿ ನಾನು. ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಇದು ಬರ್ಡೇ ಆದ ನೆಕ್ಸ್ಟ್ ಡೇ ಇದು, ಹಾಗಾಗಿ ಕೇಕ್ ಕೂಡ ಅಲ್ಲೇ ಇದೆ. ಪೂರ್ತಿ ಕ್ಲೀನ್ ಮಾಡಿ ಚೆಂದ ಮಾಡಿ ಇಟ್ಟಿದ್ದೀನಿ. ಜಾಸ್ತಿ ಏನು ಇಡೋದಿಲ್ಲ ನಾನು ಫ್ರಿಡ್ಜಲ್ಲಿ. ಹಾಲು, ಮೊಟ್ಟೆ, ಏನಾದರೂ ಫಿಶ್ ಏನಾದರೂ ಇದ್ದರೆ ಅದನ್ನೇ ಇಡ್ತೀನಿ. ಇಲ್ಲಿ ನೋಡಿ, ಒಂದು ತಿಂಗಳಾದಮೇಲೆ ಮಳೆ ಬಿದ್ದಿದೆ ಬೆಳಗಾವದಲ್ಲಿ, ಅದು ನಮ್ಮ ಏರಿಯಾದಲ್ಲಿ. ಚಲೋ ಮಳೆ ಬಿದ್ದಿದೆ ಇವತ್ತು ಮಾತ್ರ, ಚಂದ ಬಿದ್ದಿದೆ ನೋಡಿ ಮಳೆ ಬಿದ್ದಾದ ಮೇಲಿಂದ ನನ್ನ ಮಗಳು ಶೂಟ್ ಮಾಡಿರೋದು. ಒಂದು ನೋಡಿ, ಬಿಸಿಲಿಗೆ ಸುಮಾರಷ್ಟು ಗಿಡ ಸುಟ್ಟೋದಂಗೆ ಆಗಿಬಿಟ್ಟಿದೆ. ನಾನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಇಲ್ಲಿ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಬೇಗ ಬೇಗ ಗಿಡ ಬೆಳೆದ್ಬಿಡುತ್ತೆ ಇಲ್ಲಿ. ಇದು ಮಣ್ಣೆ ಹಾಗೆ. ತುಳಸಿ ಗಿಡ ಮಾತ್ರ ಚೆಂದ ಬೆಳ್ಕೊಳ್ಳುತ್ತೆ, ಫುಲ್ ದೊಡ್ಡ ಮರದ ಥರನೇ. ಇದು ಮಧ್ಯಾಹ್ನದ ಅಡುಗೆ. ಇವತ್ತು ಚಿಕನ್ ಚಿಲ್ಲಿ ಜೊತೆಗೆ ನಮ್ಮನೆಯವರು ಪರೋಟ ತಂದಿದ್ರು. ಅವರು ಪರೋಟ ತಿಂದಿದ್ದಾರೆ. ನಾನು ನಿನ್ನೆದು ಫಿಶ್ದು ಇತ್ತು, ಅದನ್ನೇ ತಿಂದಿದ್ದೀನಿ. ನಾನು ಚಿಕನ್ ತಿನ್ನೋದಿಲ್ಲ, ಹಾಗಾಗಿ. ಇದು ಸಂಜೆ ಕ್ಲಿಪ್ಪಿಂಗ್. ಇದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು. ಒಂದು ರೌಂಡು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ, ಗಾರ್ಡನ್ನ. ಆ ಸೈಡ್ ಇತ್ತಲ್ವ, ಎಲ್ಲ ಗಿಡನೂ ಕ್ಲೀನ್ ಮಾಡಿ ಈ ಕಡೆ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಗುಲಾಬಿ ಹೂವೆಲ್ಲ ಆಗಿದೆ ಚೆಂದಾಗಿ. ಇದು ನೋಡಿ, ನಾನು ಬಡ್ಕೊಳಕ್ಕೆ ಹೋದಾಗ ತಂದಿದ್ದಲ್ವ ಬೀಜ, ತೋರಿಸಿದೆ ನಿಮಗೆ. ಇದು ಅಲಸಂದೆ ಬೀಜ, ಅದನ್ನು ಹಾಕಿ ಗಿಡ ಆಗಿದೆ ಈಗ. ಅದು ಬಳ್ಳಿ ಮೇಲ್ಗಡೆ ಹತ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಈ ರೀತಿ ನಮ್ಮ ಮನೆಯವರು ಕ್ರಿಸ್ ಕ್ರಾಸ್ ಟೈಪಲ್ಲಿ ಇನ್ನೊಬ್ಬ ದಾರನ ಕಟ್ಟಿದ್ದಾರೆ. ಇದು ರೆಡ್ ಕಲರ್ದು. ಇಲ್ಲೆಲ್ಲ ಸುಮಾರಷ್ಟು ಗಿಡಗಳಿವೆ. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಲ್ಲ ನಾನು, ಮಾಡಬೇಕು. ಪದೇ ಪದೇ ಗಾರ್ಡನ್ನು ತೋರಿಸೋದಕ್ಕಾಗೋದಿಲ್ಲല്ലോ, ಹಾಗಾಗಿ ಕೆಲವೊಂದು ಸಲ ತೋರಿಸ್ತೇನೆ. ಈ ಕಡೆ ಬದನೆಕಾಯಿ ಗಿಡ ಎಲ್ಲ ನೆಟ್ಟಿದ್ನಲ್ಲೋ, ಅದನ್ನು ಈಗ ಲೈನಲ್ಲಿ ಇಟ್ಟಿದ್ದೀವಿ. ಎಲ್ಲದಕ್ಕೂ ಕೆಂಪು ಮಣ್ಣು ಹಾಕಿದ್ದೀವಿ, ಯಾಕಂದ್ರೆ ನಾನು ಡೈಲಿ ಈ ತರಕಾರಿ ಸಿಪ್ಪೆ ಎಲ್ಲ ಇರುತ್ತಲ್ಲೋ, ಅದನ್ನು ಮೇಲ್ಗಡೆ ಹಾಕಿ ಇಡ್ತೀನಿ. ಅದ್ರ ಮೇಲೇ ಈಗ ಕೆಂಪು ಮಣ್ಣು ಹಾಕಿದ್ದಾರೆ ನಮ್ಮ ಮನೆಯವರು. ಇನ್ನೂ ಸ್ವಲ್ಪ ಮಣ್ಣೆಲ್ಲ ತರಿಸ್ಬೇಕು ಗಿಡಗಳಿಗೆ ಹಾಕೋದಕ್ಕೆ. ಇದು ನೋಡಿ, ನಾನು ಸಮ್ಮರಲ್ಲಿ ಬೆಳೆದಿದ್ನಲ್ವ, ನಿಮ್ಗೆ ತೋರಿಸಿದ್ದೆ ನೋಡಿ, ದಾಸವಾಳ ಹೂವಾಗಿದೆ ಅಂಥೇಳಿ. ಅದೇ ಟೈಮಲ್ಲಿ ಬೆಳೆದಿದ್ದೆ ನೋಡಿ. ಇದು ಕ್ರೀಮ್ ಕಲರ್ ಗುಲಾಬಿ. ಇದು ಈಗ ಹುಟ್ಟಿದೆ ನೋಡಿ ಗುಲಾಬಿ ಹೂವು. ಅದರ ಬ್ಯಾಕ್ ಸೈಡ್ ಕೂಡ ದಾಸವಾಳದ ಗಿಡ ಚಿಗುರ್ಕೊಂಡಿದೆ. ಸುಮಾರಷ್ಟು ಗುಲಾಬಿ ಗಿಡಗಳು ಚಿಗುರಿದೆ. ಹೂವು ಆಗಬೇಕು, ನೋಡಬೇಕು. ಇದು ಕ್ರೀಮ್ ಕಲರ್ ಒಂದು ಆಗಿದೆ. ಇಲ್ಲಿ ನೋಡಿ, ಈ ರೀತಿ ಫುಲ್ ಕ್ಲೀನ್ ಮಾಡಿದ್ದೀನಿ ಈ ಸೈಡೆಲ್ಲ. ಈ ಗೊಂಡೆ ಗಿಡಕ್ಕೆ ನೆಟ್ಟು ಸುಮಾರು ದಿನ ಆಗಿದೆ, ಆದರೂ ಒಂದು ಹೂ ಕೂಡ ಬಿಟ್ಟಿಲ್ಲ. ನೋಡೋಣ, ಆದರೆ ಇಡ್ತೀನಿ. ಸ್ವಲ್ಪ ಶೋ ಕಾಣುತ್ತೆ ಅಂತ ಇಟ್ಟಿದ್ದೀನಿ, ಇಲ್ಲಾಂದರೆ ತೆಗೆದುಬಿಡು ಅಂತ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ಬೆಳಗ್ಗೆ ಗಡ್ಬಡಿಯಲ್ಲಿದ್ದೀನಿ, ಮಗಳಿಗೆ ಸ್ಕೂಲಿಗೆ ಹೋಗ್ಬೇಕಲ್ವ, ಹಾಗಾಗಿ ಚಪಾತಿ ಮಾಡೋಕ್ಕಂತ ಬಂದಿದ್ದೀನಿ. ಇವತ್ತು ಚಪಾತಿ ಮತ್ತು ಚಟ್ನಿ ಲಟ್ಸ್ಕೊಂಡಾಗಿದೆ. ಪಟ ಪಟ ಅಂತ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು.
ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಶೂಟ್ ಮಾಡೋದಕ್ಕೆ ಗಡಿಬಿಡಿ ಆಗಿಬಿಡುತ್ತೆ. ಆದರೂ ಕೂಡ ಕೆಲವೊಂದು ಸತಿ ನಾನು ಕ್ಯಾಮ್ರಾನ ಸೆಟ್ ಮಾಡಿ ಮಾಡ್ತೀನಿ ಶೂಟ್ನ. ಇದನ್ನು ನಾನು ತ್ರಿಕೋನ ಇದರಲ್ಲಿ ಮಡಚಿ ಲಟ್ಸಿ ಆಮೇಲೆ ಫ್ರೈ ಮಾಡಿದ್ದೀನಿ ಚಪಾತಿನ. ಆ ರೀತಿ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಡೈರೆಕ್ಟಾಗಿ ನೀವು ರೌಂಡ್ ಮಾಡ್ತೀವಲ್ಲ, ಆ ರೀತಿ ಮಾಡಿದ್ರೆ ಅಷ್ಟೇನು ಇದಾಗೋದಿಲ್ಲ. ರೋಟಿ ಮಾಡ್ಬೋದು ನೀವು ಆ ರೀತಿ ಡೈರೆಕ್ಟಾಗಿ ಫುಲ್ಕ ರೋಟಿ ಮಾಡಿದ್ರೆ ಉಬ್ಬಿಕೊಂಡು ಚೆನ್ನಾಗಿ ಫ್ಲಫಿಯಾಗಿ ನೋಡಿ. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಉಬ್ಕೊಳ್ತಾ ಇದೆ. ಈ ರೀತಿ ಉಬ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ. ಮತ್ತು ಬೆಳಗಿನ ತಿಂಡಿ ಚಪಾತಿ, ಬರೀ ಇದೇ ಆಗಿಬಿಟ್ಟಿದೆ, ಚಪಾತಿ ದೋಸೆ. ಸಂಡೇ ಇಲ್ಲ ಸ್ಯಾಟರ್ಡೆ ಬಂದರೆ ಮಾತ್ರ ನಾನು ಉಪ್ಪಿಟ್ಟು ಇಲ್ಲಾಂದರೆ ಈ ಕಾಂದ ಪೋಹ ಮಾಡ್ತಾರಲ್ಲ ಅದು, ಆ ರೀತಿ ಮಾಡ್ತೀನಿ. ಕೆಲವು ಸತಿ ಡೈಲಿ ಮಾಡಿ ಬೇಜಾರು ಕೂಡ ಬಂದೋಗುತ್ತೆ. ಯಾವ ಥರ ಒಂದು ತಿಂಗಳಿಗೆ ಒಂದು ಸತಿ ಹೊರಗಡೆಯಿಂದ ಟಿಫಿನ್ ತಂದು ತಿಂದುಬಿಡ್ತೀನಿ. ಬೇಜಾರು ಬಂದೋಗುತ್ತೆ ಇಲ್ಲಾಂದರೆ ಮಾಡಿ. ಈ ಚಟ್ನಿ ನಾನು ಶೇಂಗಾ ಚಟ್ನಿ ಮಾಡಿದ್ದೀನಿ. ಶೇಂಗಾ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದೇ ಚಟ್ನಿ. ತುಂಬ ಚೆನ್ನಾಗಿತ್ತು ಮಾತ್ರ ಚಟ್ನಿ. ಡೈಲಿ ಒಂದೇ ಥರ ಮಾಡ್ತಾರಲ್ಲ, ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಮತ್ತು ಚಟ್ನಿ. ಬನ್ನಿ ತಿಂಡಿಗೆ. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ಬಂದಿದ್ದೀನಿ. ಇವತ್ತೇ ತರಲೆ ಮೀನು ಸಾರು, ಅಂದರೆ ಬಾಯಿಗೆ ಮೀನು ಸಾರು, ಜೊತೆಗೆ ಬಾಯಿಗೆ ಮೀನು ಮತ್ತು ಬಂಗಡೆ ಮೀನು ಹುಳಿ ಮಾಡಿದ್ದೀನಿ ನಾನು. ಈ ಸೈಡ್ ಆಗ್ತಾ ಇದೆ. ಈ ಸಲ ನಾನು ಮಸಾಲೆನ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಖಾರದ ಪುಡಿ, ಹುಳಿ ಮತ್ತು ನಮ್ಮ ಕಡೆ ಜುಮ್ಮನ್ಕಾಯಿ ಅಂತಾರಲ್ವ, ಅದನ್ನು ಹಾಕಿದ್ದೀನಿ. ಸಾರಿಗೂ ಕೂಡ ಹಾಕಿದ್ದೀನಿ ನಾನು. ಜೊತೆಗೆ ಮೀನು ಫ್ರೈ ಇವತ್ತೆ, ಬಂಗಡೆ ಮೀನು ಮತ್ತು ತರಲೆ. ನನ್ನ ಮಗಳು ತರಲೆ ಮೀನು ತಿನ್ನೋದಿಲ್ಲ, ತಿಂದ್ರೂ ಕೂಡ ಸ್ವಲ್ಪ ಆಮೇಲೆ ಯಾಕೋ ವಾಕರಿಕೆ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಬಂಗಡೆ ಮೀನು. ಚಲೋ ಇತ್ತು ಮಾತ್ರ, ಸಣ್ಣ ಸೈಜು, ಆದರೂ ಚಲೋ ಇತ್ತು, ಫ್ರೆಶ್ ಆಗಿತ್ತು ಸ್ವಲ್ಪ. ನೋಡಿ ಮೀನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಫ್ರೈ ಮಾಡೋದೊಂದು ಬಾಕಿ. ಇವತ್ತಿನ ಅಡುಗೆ ಇದು ಬಾಯಿಗೆ ಮೀನು ಸಾರು, ಹುಳಿ ಮತ್ತು ಮೀನು ಫ್ರೈ ಮಾಡೋದನ್ನು ಆಮೇಲೆ ತೋರಿಸಿದ್ದೀನಿ.